ಪ್ರಾಪರ್ಟೀಸ್ ಇನ್ ಮೈಸೂರು, ಗೋಪಾಲಗೌಡ ನಗರ, 2030 3 BHK ಈಸ್ಟ್ ಫೇಸಿಂಗ್ ಡೂಪ್ಲೆಕ್ಸ್ ಹೌಸ್. ಇದು ಆರ್ಕಿಟೆಕ್ಚರ್ ಪ್ಲಾನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಫುಲ್ ಟೀಕೋಟ್ ಹಾಕಿದ್ದಾರೆ, ಫುಲ್ ಗ್ರಾನೈಟ್ ಹಾಕಿದ್ದಾರೆ. ಇದು ಫ್ಯಾನ್ಸಿ ಫಿಟ್ಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಎಕ್ಸ್ಟ್ರಾ ಒಂದು ಬೋರ್ವೆಲ್ಲು ಹಾಕಿದ್ದಾರೆ. ಮೂಡ ನೀರಿಲ್ಲದೆ ಪ್ರೈವೇಟ್ ಬೋರ್ವೆಲ್ ಬೇರೆ ಸಪ್ರೇಟ್ ಹಾಕಿದ್ದಾರೆ. ಈಗ ನಾನು ತೋರಿಸ್ತೀನಿ. ಈಸ್ಟ್ ಫೇಸಿಂಗ್ಗೆ ಈಸ್ಟ್ ಡೋರ್ ಮತ್ತು ಈಸ್ಟ್ ಗೇಟ್ ಕೊಟ್ಟಿದ್ದಾರೆ. ಏರಿಯಾ ಎಲ್ಲ ಫುಲ್ ಡೆವಲಪ್ಡ್ ಆಗಿದೆ. ಬಸ್ ಸ್ಟಾಪಿಂದ ಒಂದು ಫರ್ಲಾಂಗ್ ಡಿಸ್ಟೆನ್ಸಲ್ಲಿ ಈ ಮನೆ ಇರೋದು. ಬಸ್ ನಿಲ್ಲೋ ಜಾಗದಿಂದ 1 ಫರ್ಲಾಂಗ್ ಡಿಸ್ಟೆನ್ಸ್. ನೋಡಿ, ಇದು ಗೇಟ್ ಒಳಗಡೆ ಬಂದಿದ್ದೀನಿ. ಇದು ಸಮ್ ಟ್ಯಾಂಕ್. ಕಾರ್ನರಲ್ಲಿ ಕಾಣ್ತಾ ಇರೋದು ಬೋರ್ವೆಲ್. ನೋಡಿ, ಇದೆಲ್ಲ ಟೀಕುಡ್ ಕಿಟಕಿ, ಡೋರು ಪ್ರತಿಯೊಂದೂ ಟೀಕುಡಲ್ಲೇ ಹಾಕಿದ್ದಾರೆ. ಇದು ಫ್ರಂಟ್ ಡೋರ್, ಮೇನ್ ಡೋರ್ ಈಸ್ಟ್ಗೆ ಕೊಟ್ಟಿದ್ದಾರೆ. ಫ್ಲೋರಿಂಗ್ ಕಂಪ್ಲೀಟ್ ಗ್ರಾನೈಟ್ ಹಾಕಿದ್ದಾರೆ. ಇದು ಗ್ರೌಂಡ್ ಫ್ಲೋರಲ್ಲಿ ಲಿವಿಂಗ್, ಮೇಲ್ಗಡೆ ಒಂದು ಲಿವಿಂಗ್ ಇದೆ. TV ಕ್ಯಾಬಿನೆಟ್. ಇದರದ್ದು ಬೆಲೆ 78 ಲಕ್ಷ ರೂಪಾಯಿ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. ಫಾಲ್ ಸೀಲಿಂಗ್ ಕೆಲಸನೂ ಆಗಿದೆ. ಬೆಡ್ರೂಮ್ಸ್ಗೂ ಮಾಡಿದ್ದಾರೆ, ಲಿವಿಂಗು ಮಾಡಿದ್ದಾರೆ. ಮೇಲ್ಗಡೆ ಇನ್ನೊಂದು ಲಿವಿಂಗ್ ಇದೆಲ್ಲ, ಅದಕ್ಕೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ನೋಡಿ, ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಗ್ರೌಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮು. ಇದು ಮೇಲ್ಗಡೆ ಹೋಗೋಕ್ಕೆ ಸ್ಟೇರ್ ಕೇಸ್ ಕೆಳಗಡೆನೂ UPS ಅದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಸ್ಟೇರ್ ಕೇಸ್ ಕೆಳಗಡೆನೂ ಸ್ಟೋರೇಜ್ ಮಾಡೋಕ್ಕೆ ಜಾಗ ಮಾಡಿದ್ದಾರೆ. ಪೂಜಾ ರೂಮ್. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ಫುಲ್ಲಿ ಲೋಡೆಡ್ ಕಿಚನ್ನು. ಮೇಲ್ಗಡೆ ತನಕನೂ ಕ್ಯಾಬಿನೆಟ್ ಮಾಡಿದ್ದಾರೆ. ನೋಡಿ, ಲೆಫ್ಟ್ ಸೈಡಲ್ಲೂ ಮಾಡಿದ್ದಾರೆ ಮತ್ತು ಇಲ್ಲಿ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಈ ನಲ್ಲಿ ಮತ್ತು ಸ್ಯಾನಿಟ್ರಿ ಕೆಲಸ ಇನ್ನೂ ಫಿಟ್ಟಿಂಗ್ ಮಾಡಿಲ್ಲ. ಯಾಕಂದರೆ ಬಂದವರು ಯೂಸ್ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಇವರು ಇಲ್ಲಿ ಬರ್ತಾರಲ್ಲ ನೋಡೋಕ್ಕೆ, ಅವ್ರು ಯೂಸ್ ಮಾಡಿಬಿಡ್ತಾರೆ. ತಗೊಳ್ಳೋರಿಗೆ ಅನ್ಯಾಯ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಒಂದು ಕಮಿಟ್ಮೆಂಟ್ ಮಾಡಿದ ತಕ್ಷಣ ಒಂದು 2-3 ಡೇಸಲ್ಲಿ ಮಾಡಿಕೊಡ್ತಾರೆ. ಇದೆಲ್ಲ ನೋಡಿ, UPS ಕನೆಕ್ಷನ್. ಇದು ಮೊದಲನೇ ಬೆಡ್ರೂಮು ಗ್ರೌಂಡ್ ಫ್ಲೋರಲ್ಲಿ. ಇದು ಮೂಡ ಲೇಔಟು, ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನೋಡಿ, ಬೆಡ್ರೂಮ್ಗೂ ಫಾಲ್ ಸೀಲಿಂಗ್ ಕೆಲಸ ಸಿಂಪಲಾಗಿ ಮಾಡಿದ್ದಾರೆ. ಇದು ವಾರ್ಡ್ರೂಬು. ಇವನ್ ರಾಫ್ಟು ಕೂಡ ಮೇಲ್ಗಡೆ ತನಕನೂ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್. ಯುಟಿಲಿಟಿ ಕಡೆಯಿಂದನೂ ಬೆಳಕು ಬರಬೇಕು, ಆ ರೀತಿ ಬೆಳಕು ಗಾಳಿ ಎಲ್ಲ ಬರೋಕ್ಕೆ ಪ್ಲಾನಿಂಗ್ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಇದು ಕಾಮನ್ ಬಾತ್ರೂಮು. ಇದು ವಾಷಿಂಗ್ ಏರಿಯಾ. ಇಲ್ಲಿ ವಾಶ್ ಬೇಸಿನ್ ಬರುತ್ತೆ. ಕಾರ್ನರಲ್ಲಿ ವಾಶ್ ಬೇಸಿನ್ ಬರುತ್ತದೆ. ಇದು ಕಾಮನ್ ಬಾತ್ರೂಮು ಗ್ರೌಂಡ್ ಫ್ಲೋರಲ್ಲಿ. ಇದರಲ್ಲೂ ಅಷ್ಟೇ ಏನು ಫಿಟ್ಟಿಂಗ್ ಮಾಡಿಲ್ಲ. ಕಮೋಡ್ ಫಿಟ್ ಮಾಡ್ತಾರೆ, ಬಟ್ ಲಾಸ್ಟಲ್ಲಿ. ಯುಟಿಲಿಟಿ. ಇಲ್ಲೊಂದು ವಾಷಿಂಗ್ ಮಷಿನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈಗ ಫಸ್ಟ್ ಫ್ಲೋರ್ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ, ಇದು ಸ್ಟೆಪ್ಸ್ ಆಂಟಿ ಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ಮೇಲೆ ಒಂದು ಸೀನರಿ ಮಾಡಿದ್ದಾರೆ. ನೋಡಿ, ಅಟ್ಟ. ಇದು ಜಾಗ ಸ್ವಲ್ಪನೂ ವೇಸ್ಟ್ ಮಾಡಿಲ್ಲ, ಎಲ್ಲ ಯೂಟಿಲೈಸ್ ಮಾಡಿದ್ದಾರೆ.
ನೋಡಿ ಈಗ ಫಸ್ಟ್ ಫ್ಲೋರ್ ಮೇಲೆ ಬಂದ್ಬಿಟ್ಟಿದ್ದೀನಿ. ನೋಡಿ ಇದೊಂದು ಬೆಡ್ರೂಮು, ಎರಡನೇ ಬೆಡ್ರೂಮು, ಇದು ಮೂರನೇ ಬೆಡ್ರೂಮು. ಈ ಟಿ ವಿ ಕ್ಯಾಬಿನೆಟ್ ಹಿಂದ್ಗಡೆ ಕಾಮನ್ ಬಾತ್ರೂಮ್ ಮಾಡಿದ್ದಾರೆ. ನೋಡಿ ಕಾಮನ್ ಬಾತ್ರೂಮ್. ಮೇಲ್ಗಡೆದು ಲಿವಿಂಗಿಂತಲೇ ಸಿಟ್ಔಟ್ಗೆ ಡೋರ್ ಕೊಟ್ಟಿದ್ದಾರೆ. ಇದು ಫಸ್ಟ್ ಫ್ಲೋರ್ ಲಿವಿಂಗಲ್ಲೂ ಫಾಲ್ಸ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಸಿಟ್ಔಟ್ ನೋಡಿ, ಇದೆಲ್ಲ ಫುಲ್ ಸಾಗವಾನಿ ಮರ. ನನ್ನ ಹತ್ರ ಇನ್ನೂ ಸುಮಾರು ಏರಿಯಾಲಿ ಈ ಥರ 20, 30, 30, 40 ಡೂಪ್ಲೆಕ್ಸ್ ಗ್ರೌಂಡ್ ಫ್ಲೋರ್ ಇಲ್ಲ ಸಿಗ್ತದೆ. ಇದ್ರ ಜೊತೆಗೆ ಫಾರ್ಮ್ ಹೌಸ್, ಅಗ್ರಿಕಲ್ಚರ್ ಲ್ಯಾಂಡ್, ರಿವರ್ ಅಟ್ಯಾಚ್ ಲ್ಯಾಂಡ್ ಈ ಥರದ್ದು ಸುಮಾರಿದೆ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡ್ಬೋದು. ವಾರ್ಡ್ರೋಬ್, ಇದು ಮೂರನೇ ಬೆಡ್ರೂಮು. ಫಾಲ್ಸ್ ಸೀಲಿಂಗ್ ಸಿಂಪಲ್ಲಾಗಿ ಮಾಡಿದ್ದಾರೆ. ಇದಕ್ಕೂ ನೋಡಿ ಗಾಳಿ ಬೆಳಕೆಲ್ಲ ಚೆನ್ನಾಗಿದೆ. ಇದರಲ್ಲಿ ಅಟ್ಯಾಚ್ ಬಾತ್ರೂಮ್. ಈ ನಲ್ಲಿ, ಕಮೋಡ್ ಇದೆಲ್ಲ ತೊಗೊಂಡು ಬಂದು ಇಟ್ಟಿದ್ದಾರೆ, ಆದರೆ ಫಿಟ್ಟಿಂಗ್ ಮಾಡಿಲ್ಲ. ಕಮಿಟ್ಮೆಂಟ್ ಆದಮೇಲೆ ಹಾಕವ ಅಂತ. ಕಾಮನ್ ಬಾತ್ರೂಮ್. ಭಾಳ ದೊಡ್ಡದಾಗಿದೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ಕಾಮನ್ ಬಾತ್ರೂಮ್ ಇಲ್ಲ, ಅದನ್ನು ದೊಡ್ಡದಿದೆ, ಇದನ್ನು ದೊಡ್ಡದಿದೆ. ಇಲ್ಲೂ ವಾಷಿಂಗ್ ಮೆಷಿನ್ ಇಟ್ಕೋಬೋದು. ಮೇಲ್ಗಡೆ ಟೆರೆಸ್ ಮೇಲೆ ಒಂದು ವಾಷಿಂಗ್ ಮೆಷಿನ್ ಇಟ್ಕೋಬೋದು. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ಇದು ಈಸ್ಟ್ ಫೇಸಿಂಗಲ್ಲಿದೆ. 3 BHK ಡೂಪ್ಲೆಕ್ಸ್ ಹೌಸ, ಮೂಡಾ ಲೇಔಟು, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ. 78 ಲಕ್ಷ ರೂಪಾಯಿ ಇದರದ್ದು ಬೆಲೆ ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗ್ಬೋದು. ಮೇಲ್ಗಡೆ ಓವರ್ ಟ್ಯಾಂಕು ಅಷ್ಟೇ ಹಾಕಿಲ್ಲ, ಯಾಕಂದರೆ ಓವರ್ ಟ್ಯಾಂಕ್ ಹಾಕಿದ್ರೆ ನೀರು ಇದ್ರೆ ತಾನೇ ಬಾತ್ರೂಮ್ಸ್ಗೆ ಹೋಗೋದು. ಅದಕ್ಕೆ ಇದೆಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ.